ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ವಿರುದ್ಧ ಹಿಟ್ ಅಂಡ್ ರನ್ ಪ್ರಕರಣ ದಾಖಲಾಗಿದೆ. ಸದ್ಯ ಗಾಯಾಳು ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ. ಈ ಸಂಬಂಧಿತವಾಗಿ ಮತ್ತೊಂದು ದೃಶ್ಯ ಕೂಡ ಲಭ್ಯವಾಗ್ತಾ ಇದೆ. ನಟಿ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಪಘಾತದ ಸಿಸಿಟಿವಿ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಬೈಕ್ಗೆ ಡಿಕ್ಕಿ ಹೊಡೆದ ದಿವ್ಯಾ ಸುರೇಶ್ ಇದ್ದಂತಹ ಕಾರು, ಬೈಕ್ನಲ್ಲಿದ್ದವರು ಕೆಳಗೆ ಬಿದ್ದರು. ತಿರುಗಿ ನೋಡದೆ ಕಾರನ್ನ ನಿಲ್ಲಿಸದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ತಿರುವಿನಲ್ಲಿ ಬಂದು ಬೈಕ್ಗೆ ಡಿಕ್ಕಿ ಆಗಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆ ಬಳಿ ನಡೆದಿರುವಂತಹ ಅಪಘಾತ ಪ್ರಕರಣ. ಸೊ ನೋಡಿ, ಅಲ್ಲಿ ದೃಶ್ಯದಲ್ಲಿ ಬೈಕ್ ಅಪೋಸಿಟ್ ವೇಲ್ ಬರ್ತಾ ಇದೆ. ಈ ಕಡೆಯಿಂದ ಬಂದಂತಹ ತಿರುವಿನಲ್ಲಿ ಕಾರ್ನ ಟರ್ನ್ ತಗೊಂಡಿದ್ದಾರೆ. ಆಕ್ಸಿಡೆಂಟ್ ಆಗಿ ಬೈಕ್ ಅಲ್ಲಿ ಸೈಡಲ್ಲಿ ಬಿದ್ದಿದೆ ಅನ್ನೋದನ್ನು ಗಮನಿಸಿಕೊಳ್ಳದೆ ಸೀದಾ ತನ್ನಷ್ಟಕ್ಕೆ ತಾನು ಹೋಗಿರುವಂತಹ ಘಟನೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಅವರು ಹಿಟ್ ಅಂಡ್ ರನ್ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಒಂದು ಪ್ರಕರಣದಲ್ಲಿ ಗಾಯಾಳು ಆದಂತಹ ಅನಿತಾ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲೇದಾಗಿ ಈ ಒಂದು ಪ್ರಕರಣ, ಈ ಒಂದು ಘಟನೆ ಹೇಗಾಯಿತು, ಅವತ್ತು ನೀವು ಯಾರ್ಯಾರಿದ್ರಿ ಬೈಕಲ್ಲಿ, ಯಾವ ರೀತಿ ಆಯ್ತು ಈ ಪ್ರಕರಣ, ಅದ್ರ ಬಗ್ಗೆ ಹೇಳೋದು? ಸರ್, ನಾವು ಮತ್ತೆ ಮಾರನೆಗೆ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಿತ್ತು 5th, ಬಟ್ 4th ನೈಟೇನೆ ನಮ್ಮ ಸಿಸ್ಟರ್ಗೆ ತುಂಬ ಹೊಟ್ಟೆ ನೋವು, ಜ್ವರ ಇತ್ತು. ಹಂಗಾಗಿ ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ನಾವು ನೈಟ್ ಎಲ್ಲಾದರೂ ಕ್ಲಿನಿಕಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಮಧ್ಯರಾತ್ರಿ ಅವ್ರನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ವಿ. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ಮುಂದೆ ನಾಯಿಗಳು ಓಡಿಸ್ಕೊಂಡು ಬಂದ್ವು. ನಾಯಿಗಳು ಓಡಿಸ್ಕೊಂಡು ಬಂದಾಗ ನಾವು ಸ್ವಲ್ಪ ಫಾಸ್ಟ್ ಮಾಡಿದ್ವಿ. ಅವರು ಟರ್ನಿಂಗಲ್ಲಿ ಬ್ಲ್ಯಾಕ್ ಕಾರು ಲೇಡಿ ಗುದ್ದಿದ್ದು ಅಂತ ಗೊತ್ತು, ಬಟ್ ಅವರೇನೆ ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಬಂದು ಡೈರೆಕ್ಟು ತುಂಬ ಫಾಸ್ಟಾಗೆ ಬಂದರು, ಬಂದು ಮಂಡಿಗೆ ಗುದ್ದಿದ್ದವರು. ಫುಲ್ಲು ಕಾರ್ ಬಂದು ಮಂಡಿಗೆ ಗುದ್ದಿದ್ದು. ಗುದ್ಮೇಲೆ ನಾವು ಕೆಳಗಡೆ ಬಿದ್ದೋದ್ವಿ. ಬಿದ್ದ ಮೇಲೆ ನಾವು ಕಿರ್ಚ್ಕೋತಾ ಇದ್ದೀವಿ, ಕೂಗಾಡ್ತಾ ಇದ್ದೀವಿ. ಅವರು ನಿಲ್ಲಿಸಿಲ್ಲ ಅವರು ಕಾರ್ ನಿಲ್ಲಿಸಿಲ್ಲ. ನಾವು ಕೇಳ್ಕೊತಾ ಇದ್ವಿ ನಿಲ್ಲಿಸಿ ಅಂತ. ಅಯ್ಯೋನು ನಮ್ಮ ಕಸಿನು ನಮ್ಮ ಕಿರಣ್ ಅವರು ಹಿಂದೆ ಓಡಿದ್ರು, ನಿಲ್ಲಿಸಿ ಅಂತ. ಸ್ವಲ್ಪ ನಿಲ್ಲಿಸಿ, ಅಲ್ಲಿ ಯಾರೂ ಇಲ್ಲ. ಅಷ್ಟೊತ್ತಲ್ಲಿ ಯಾರು ಇರ್ತಾರೆ ಸರ್? ರಾತ್ರಿ ಟೈಮ್ ಯಾರೂ ಇರಲ್ಲ ಅಲ್ಲ, ನಾಯಿಗಳು ಬೇರೆ. ಓಡ್ತಾ ಇದ್ದೀವಿ, ಇವನು ಓಡೋಗಿ ನಿಲ್ಲಿಸಿ ನಾನು ಬಿದ್ದೋಗಿದ್ದೀನಿ, ಫುಲ್ ಕೆಳಗಡೆ ಬಿದ್ದೋಗಿದ್ದೀನಿ. ನನ್ನ ತಂಗಿನೂ ಕೂಡ, ಅವಳಿಗೂ ಇಲ್ಲಿ ಕಾಲಲ್ಲಿ ಸ್ವಲ್ಪ ಏಟಾಗಿತ್ತು. ಅವ್ರಿಗೆ ಸ್ವಲ್ಪ ಸ್ಪೀಡಾಗಿ ಅಂದರೆ ಟರ್ನಿಂಗಲ್ಲಿ ಬಂದು ಹಿಂಗೆ ಐ ಬೀಮಲ್ಲಿ ಬಂದರು. ಆರನೂ ಮಾಡಿಲ್ಲ ಅವರು, ಬಂದು ಮಂಡಿಗೆ ಹೊಡೆದಿದ್ದು ಕಾರು ಸರ್. ಅಲ್ಲಿ ಸ್ಟೇಷನ್ ಹತ್ರ ಅಂದ್ರೆ ಮತ್ತೆ ಅಲ್ಲಿ ಯಾರು ಇರಲಿಲ್ಲ ಪೊಲೀಸರು. ಮತ್ತೆ ನಾವು ಹಿಂಗೆ ಕಿರ್ಚ್ಕೊಂಡ್ವಿ. ಆಮೇಲೆ ಮತ್ತೆ ನಮ್ಮ ಕಿರಣ್ ಅವರು ಮುಂದೆ ಓಡೋದ್ರು. ಅಲ್ಲಿ ಓಡೋಗಿದಾಗ ಇಬ್ರು ಪಾಪ ಪೊಲೀಸ್ ಅವ್ರು ಇದ್ರು, ಬಂದರು ಅವರು.